ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯ ಪ್ರವಚನ ಮಾಲೆಯಲ್ಲಿ 31ನೆಯ ಭಾಗ ಇದು. ತ್ರಿವಿಕ್ರಮ ಪಂಡಿತರ ವಾಯುಸ್ತುತಿಯ 29ನೇ ಶ್ಲೋಕ. ದೇಹಾದುತ್ಕ್ರಾಮಿತಾನ ಮಧಿಪತಿ ರಸತಾಂ ಅಕ್ರಮಾದ್ವಕ್ರಬುದ್ಧಿ ಕ್ರುದ್ಧ ಕ್ರೋಧೈಕವಶ್ಯ ಕ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಚಕ್ರೇ ಭೂಚಕ್ರಮೇತ್ಯ ಕ್ರಕಚಮಿವ ಸತಾಂ ಚೇತ್ ಕಟ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣಿಯರ್ ಗುಣಗಣ ವಿರಹಂ ಜೀವತಾಂ ಚಾಧಿಕೃತ್ಯ. ಭೀಮಸೇನನೇ, ನೀನು ಆ ಎಲ್ಲ ರಾಕ್ಷಸರನ್ನ ಏಕಕಾಲದಲ್ಲಿ ಪಡೆದು ಕೊಂದು ಹಾಕಿದೆ. ಆ ದುಷ್ಟರ ಅಧಿಪತಿಯಾದಂಥ, ವಕ್ರವಾದ ಬುದ್ಧಿ ಇದ್ದಂಥ, ಮಹಾ ಕೋಪಿಷ್ಠನೂ ಆದಂಥ ಈ ಕ್ರೋಧನೇ ಅವನ ಮುಖ್ಯ ಗುಣ. ದುಷ್ಕೃತಿ, ಯಾವತ್ತು ಪಾಪ ಕಾರ್ಯಗಳನ್ನೇ ಮಾಡುವಂಥವನು. ಆ ಮಣಿಮಾನ್ ಮೂಲತಃ ಒಂದು ಕ್ರಿಮಿಯಂತೆ, ಕ್ಷುದ್ರವಾದ ಜಂತುವಿನಂತೆ ಅಶಕ್ತನಾದವನು. ಆದರೂ ತಾನು ನಿನ್ನ ಭೀಮಸೇನ ಅವತಾರದಲ್ಲಿ ನಿನ್ನಿಂದ ಪರಾಭೂತನಾದ ಕಾರಣಕ್ಕಾಗಿ ಭೂಮಂಡಲಕ್ಕೆ ಬಂದು ಆ ಚಕ್ರಪಾಣಿಯಾದಂತಹ ಕೃಷ್ಣನ, ಚಕ್ರಪಾಣಿಯಾದಂತಹ ಭಗವಂತನ ಸ್ವರೂಪವನ್ನು ತಿರುಚಿ, ಆ ಭಗವಂತ ಗುಣಪೂರ್ಣನಲ್ಲ, ಅವನು ಜೀವನದಿಂದ ಅಭಿನ್ನನಾಗಿದ್ದಾನೆ ಅಂತ ಹೀಗೆ ಕೇವಲ ದುಷ್ಟ ತರ್ಕಗಳನ್ನೇ ಉಪಯೋಗ ಮಾಡಿ, ಯಾವ ಶಾಸ್ತ್ರವನ್ನು ಕೇಳಿದರೆ ಸಜ್ಜನರ ಮನಸ್ಸಿಗೆ ಗರಗಸದಿಂದ ಕತ್ತರಿಸಿದಂತಾಗ್ತದೋ, ದುಃಖ ಆಗ್ತದೋ ಅಂಥ ಶಾಸ್ತ್ರವನ್ನು ಆತ ರಚನೆ ಮಾಡಿದ ಅಂತ ಅದರ ತಾತ್ಪರ್ಯ. ಅಕ್ರಮ ಅಂತಂದ್ರೆ ಏಕಕಾಲದಲ್ಲಿ, ಒಂದಾದ್ಮೇಲೆ ಒಂದು ಒಬ್ಬರನ್ನಂತೆ ಕೊಂದದ್ದಲ್ಲ, ಏಕಕಾಲದಲ್ಲಿ ದೇಹದಿಂದ ಹೊರ ಹಾಕಿದ ಆ ಎಲ್ಲ ಜೀವರನ್ನ. ದೇಹಾದ ಉತ್ಕ್ರಾಮಿತ, ನಮ್ಮ ದೇಹದಿಂದ ಹೊರಡಿಸಲ್ಪಟ್ಟವರು ಆ ಜೀವರು. ಆ ದುಷ್ಟರಾದ ಅಸತಾಂ ದುಷ್ಟ ಜೀವರ ಅಧಿಪತಿ, ಒಡೆಯನಾದ, ವಕ್ರಬುದ್ಧಿ ಕುಟಿಲವಾದಂಥ ಬುದ್ಧಿ ಇದ್ದವನು. ಕ್ರುದ್ಧ, ಭೀಮಸೇನನ ಬಗ್ಗೆ ಅವನಿಗೆ ವಿಪರೀತ ಕೋಪ ಇದೆ. ಮತ್ತೆ ಕ್ರೋಧೈಕವಶ್ಯ, ಅವನ ಸ್ವಭಾವವೇ ಯಾವತ್ತು ಕೋಪಕ್ಕೆ ಕೂಡಲೇ ಬಲಿಯಾಗುವಂಥ ಸ್ವಭಾವ ಅವನು. ಮತ್ತೆ ಕ್ರಿಮಿಹೀವ, ಒಂದು ಅಶಕ್ತವಾದ ಕ್ರಿಮಿಯಂತೆ. ಮೂಲತಃ ಒಂದು ಕ್ರಿಮಿಗಿಂತ ಹೆಚ್ಚಿನ ಶಕ್ತಿ ಏನಿಲ್ಲ. ಭೀಮಸೇನನ ಅಗಾಧವಾದಂತಹ ಬಲದ ಎದುರಿಗೆ ಅವನಿಗೆ ಯಾವುದೇ ಬಲ ಇಲ್ಲ. ಒಂದು ಅಶಕ್ತವಾದ ಕೀಟದಂತೆ ಇವನು ಕೇವಲ ಕ್ರೋಧಕ್ಕೆ ವಶನಾದವನು. ಕೈಯಿಂದೇನಾಗದೆ ಹೋದರೂ, ಭೀಮಸೇನನ್ನು ಮಣಿಸುವುದಾಗದೆ ಹೋದರೂ ಕ್ರೋಧದ ಸ್ವಭಾವ ಮಾತ್ರ. ದುಷ್ಕೃತಿ, ಪಾಪಿಯಾದ ಈ ಮಣಿಮಾನ್ ನಿಷ್ಕ್ರಿಯಾರ್ಥಂ, ಪ್ರತೀಕಾರಕ್ಕಾಗಿ, ಭೀಮಸೇನ ಮೇಲೆ ಪ್ರತೀಕಾರ ಮಾಡಲಿಕ್ಕಾಗಿ ಭೂಚಕ್ರಂ, ಭೂಮಂಡಲವನ್ನು ಏತ್ಯ ಹೊಂದಿ, ಚಕ್ರಪಾಣೇ, ಚಕ್ರಧಾರಿಯಾದ ಹರಿಗೆ ಗುಣಗಣ ವಿರಹಂ, ಅವನ ಸದ್ಗುಣಗಳ ಅಭಾವವನ್ನು, ಜೀವತಾಂ, ಜೀವಸ್ವರೂಪತ್ವವನ್ನು, ಅರ್ಥಾತ್ ಪರಮಾತ್ಮನಿಗೆ ಜೀವಾಭೇದವನ್ನು ಅಧಿಕೃತ್ಯ ಅದರ ಕುರಿತಾಗಿ, ದುಸ್ತರ್ಕಂ, ಕೇವಲ ದುಷ್ಟ ತರ್ಕಗಳು, ಯಾವುದೇ ಪ್ರಮಾಣವಿಲ್ಲದ ದುಷ್ಟ ತರ್ಕಗಳ ಮೂಲಕ ಶಾಸ್ತ್ರವನ್ನು ಚಕ್ರೆ ಮಾಡಿದನು. ಕಷ್ಟಶಾಸ್ತ್ರ ಅದು. ಎಂಥದ್ದು? ಸತಾಂ ಸಜ್ಜನರ ಚೇತಸಃ, ಮನಸ್ಸಿಗೆ ಕಕಚಮಿವ, ಗರಗಸದಂತೆ ತುಂಬಾ ಹಾನಿಕರಕವಾದಂತಹ ಶಾಸ್ತ್ರವನ್ನು ಈತ ರಚನೆ ಮಾಡಿದ ಅಂತ ಹೇಳಿದ್ದಾರೆ. ಆ ಮಣಿಮಾನ್ ಮುಂದೆ ಭೀಮಸೇನನ ಮೂಲಕ ಸೋತದ್ದಕ್ಕಾಗಿ ಪ್ರತೀಕಾರ ಮಾಡುವುದಕ್ಕಾಗಿ ಶಂಕರ ಎಂಬ ಹೆಸರಿನಿಂದ ಇಲ್ಲಿ ಅವತಾರ ಮಾಡಿ ಬಂದು ಈ ಥರದ ದುಷ್ಟ ಕಾರ್ಯವನ್ನು ಮಾಡಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಈ ಕ್ರಿಮಿರಿವ ಅಂತ ಪಾಠ ಇದೆ ನೋಡಿ. ಈ ಪಾಠ, ಇದನ್ನು ಒಟ್ಟು 3 ರೀತಿಯಾಗಿ ಪಾಠಗಳನ್ನು ಹೇಳ್ತಾರೆ. ಅದನ್ನು ಸ್ವಲ್ಪ ನಾವು ಗಮನಿಸೋಣ. ಒಂದು ಕ್ರಿಮಿರಿವ, ಕೃ ಅನ್ನುವಲ್ಲಿ ಕೃಷ್ಣ ಅಂತ ನಾವು ಬರಿತೀವಲ್ಲ, ಕೃ, ಕ ಕ ಕಿ ಕಿ ಕು ಕು ಕೃ, ಆ ಥರದ್ದು ಕ್ರಿಮಿರಿವ ಅಂದ್ರೆ ಅಶಕ್ತವಾದ ಕೀಟದಂತೆ. ಇನ್ನೊಂದು ಕ್ರಿಮಿರಿವ, ಕ ಕೆ ರದ ಒತ್ತು, ರ ಆ ಒತ್ತು, ಅದ್ರ ಮುಂದೆ ಈ, ಹೀಗೆ ಕ ರ ಇ, ಕ್ರಿಮಿರಿವ. ಈಗ ಹೇಗೆ ತ್ರಿ ಅಂತ ಬರಿತೀವಲ್ಲ, ತ್ರಿ ಅನ್ನುವಲ್ಲಿ
ತಕ್ಕೆ ರದ ಒತ್ತನ್ನ ಬರೆದು ಅದನ್ನು ಈ ಮಾಡ್ತೇವಲ್ಲ, ಆ ಥರ ಇಲ್ಲಿಯೂ ಕೂಡ ಕಕ್ಕೆ ರದ ಒತ್ತು ಅದನ್ನು ಮುಂದೆ ಈ ಮಾಡಿ ಕ್ರಿಮಿರಿವ, ಹೀಗೆ ಕೃಷ್ಣ ಅನ್ನುವಲ್ಲಿ ಸ್ವರ ಏನಿದೆಯಲ್ಲ ಕೃ ಅಂತ, ಆ ಥರದ್ದು ಒಂದು ಪಾಠ. ಕಕ್ಕೆ ರದ ಒತ್ತು ಅದನ್ನು ಈ ಮಾಡಿ ಕ್ರಿಮಿ ಅಂತ ಒಂದು ಪಾಠ. ಇನ್ನೊಂದು ಕ್ರಮುರಿವ ಮಣಿಮಾನ್ ನಿಷ್ಕ್ರಿಯಾರ್ಥಂ ಅಂತ ಮತ್ತೊಂದಿದೆ. ಕ್ರಮು ಅಂತ ಕಕ್ಕೆ ರದ ಒತ್ತು, ತ್ರಪು ಅಂತ ಬರೀತೀವಲ್ಲ, ತ್ರಪು ಅಂದರೆ ಸೀಸ, ಅವೆಲ್ಲ ಉದಾಹರಣೆಗಾಗಿ ಹೇಳಿದೆ ನಾನು. ಕಕ್ಕೆ ರದ ಒತ್ತು. ಕ್ರಮು ಅಂತ ಒಬ್ಬ ದೈತ್ಯ, ಆ ದೈತ್ಯನ ಬಗ್ಗೆ ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಕಂಡಿದೆ. ಭಾಗವತ ತಾತ್ಪರ್ಯದ 5ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ ಈ ಶ್ಲೋಕಗಳ ಬಗ್ಗೆ ಉಲ್ಲೇಖ ಇದೆ. ಬ್ರಹ್ಮಪುರಾಣವನ್ನು ಆಚಾರ್ಯರು ಉದ್ಧರಿಸಿ ಹೀಗೆ ಶ್ಲೋಕಗಳನ್ನು ಹೇಳ್ತಾರೆ. ಜ್ಞಾನಾನಂದಾತ್ಮಕೋ ದೇಹ ಋಷಭಸ್ಯ ಮಹಾತ್ಮನಃ ತಾದೃಶೇನೈವ ಮನಸ ಕ್ರಮಂಸ್ತು ಕುಚಟಾಚಲೆ ಅಂತ ಕೆಲವು ಶ್ಲೋಕಗಳನ್ನು ಹೇಳ್ತಾರೆ. ಋಷಭದೇವನ ಆ ದೇಹ ಜ್ಞಾನಾನಂದಮಯವಾಗಿತ್ತು. ಕುಟಜಾದ್ರಿಯಲ್ಲಿ ಸಂಚಾರ ಮಾಡ್ತಾ ದಾವಾಗ್ನಿಯಲ್ಲಿ ತನ್ನ ದೇಹವನ್ನು ಆತ ಸುಟ್ಟುಕೊಂಡ. ಮುಂದೆ ಆ ಕುಟಜಾದ್ರಿಯಲ್ಲೇ ಆ ಪರಮಾತ್ಮ ಇನ್ನೂ ಅದೃಶ್ಯ ರೂಪನಾಗಿ ಸಂಚಾರ ಮಾಡ್ತಾ ಇದ್ದಾನೆ. ತಾನೇ ವಾಸುದೇವನ ಸ್ವರೂಪನಾದ್ರಿಂದ ತಾನು ವಾಸುದೇವ ಅನ್ನೋ ಮತವನ್ನು ಅವನು ಸರಿಯಾಗಿ ಪ್ರಚಾರ ಮಾಡಿದ್ದಾನೆ, ಸ್ವಯಂ ಭಗವಂತನಾದ್ರಿಂದ. ಆಸ್ತೆ ಸ ವಾಸುದೇವಾತ್ಮ ವಾಸುದೇವೋಹಮಿತ್ಯಜಃ ಸದಾ ಸ್ಥಿತಃ ಸ್ಥಿತಿಂ ತಾಂತು ಶುಶ್ರಾವ ಅರ್ಹೋ ಮಹಾ ದುರಾತ್ಮವಾನ್. ಅವನು ಸ್ವಯಂ ಭಗವಂತ ಆದ್ರಿಂದ ತಾನೇ ವಾಸುದೇವ ಅಂತ ಹೇಳ್ಕೊಂಡ. ಇದನ್ನ ಅರ್ಹ ಅನ್ನುವ ಒಬ್ಬ ದುಷ್ಟ ರಾಜ ಕೇಳಿ ತಿಳ್ಕೊಂಡ. ಇದು ಅವನ ಕಿವಿಗೆ ಬಿತ್ತು. ಅವನೇನ್ ಮಾಡಿದ, ಹಿಂದೆ ಈ ಪೌಂಡ್ರಕ ವಾಸುದೇವ ಅಂಥೇಳಿ ವಸುದೇವನ ಒಬ್ಬ ಮಗನಾಗಿದ್ದ. ಈ ಪೌಂಡ್ರಕ ವಾಸುದೇವ ಕೃಷ್ಣನಿಂದ ಹತನಾಗಿದ್ದ, ನಮ್ಗೆ ಆ ಕಥೆ ಗೊತ್ತಿದೆ. ಪೂರ್ವ ಜನ್ಮದ ಸ್ಮರಣೆ ಇದ್ದಿದ್ದರಿಂದ ಆ ರಾಜ 2 ಪಾಷಂಡ ಮತಗಳನ್ನ, ಅವೈರಿಕ ಮತಗಳನ್ನ ಸೃಷ್ಟಿಸಿದಂತೆ. ಜಾತಿಸ್ಮರಃ ದ್ವಿಧಾ ಶಾಸ್ತ್ರಂ ಪಾಷಂಡಂ ನಿರ್ಮಮೇ ನೃಪಃ ಅಂತ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿದೆ. ಏಕಂತು ವಾಸುದೇವಾಖ್ಯಂ ವಾಸುದೇವೋಹಂ ಇತ್ಯಪಿ. ಒಂದು ನಾನೇ ವಾಸುದೇವ ಅನ್ನೋ ಹೆಸರಿನ ದುಷ್ಟಮತ. ತಾನಿಗೆ ತಾನು ಭಗವಂತ ತನ್ನನ್ನು ತಾನು ವಾಸುದೇವ ಅಂತ ಹೇಳ್ಕೊಳ್ಳೋದಕ್ಕೂ ಈ ದುಷ್ಟ ತನ್ನನ್ನು ತಾನು ವಾಸುದೇವ ಅಂತ ಹೇಳ್ಕೊಳ್ಳೋದಕ್ಕೂ ಅಜಗಜಾಂತರವಿದೆ. ಆದರೂ ಹೇಳ್ಕೊಂಡ. ಲೋಕಕ್ಕೆ ಅರ್ಹತ ಅನ್ನುವ ಹೆಸರಿನ ಇನ್ನೊಂದು ಮತವನ್ನ ಸ್ಥಾಪನೆ ಮಾಡಿದ. ಕುತ್ಸಿತಂ ವಾಸುದೇವತ್ವ ಪ್ರತಿಪಾದಕ ಮಾತ್ಮನಃ ಲೋಕಾರ್ಥಂ ಚ ಅಪರಮಪಿ ಚಕಾರ ಅರ್ಹತ ನಾಮಕಂ. ಅರ್ಹತ ಅನ್ನುವ ಒಂದು ಮತವನ್ನು ಕೂಡ ಸ್ಥಾಪನೆ ಮಾಡಿದ. ಅವನ ಶಿಷ್ಯನ ಆ ಅರ್ಹತ ರಾಜನ ಶಿಷ್ಯ ಒಬ್ಬ ಇದ್ದ. ಆ ಶಿಷ್ಯನ ಶಿಷ್ಯ ಮತ್ತೊಬ್ಬ ಕ್ರಮು ಅಂತ ಇದ್ದ, ದುರ್ಬುದ್ಧಿಯವನವನು. ಅವನು ಈ ತಾನೇ ವಾಸುದೇವ ಅಂತ ಹೇಳುವ ಈ ಅರ್ಹತ ಮತ ಏನಿದೆ ಅದು ಸರಿಯಲ್ಲ, ಒಬ್ಬನೇ ವಾಸುದೇವ ಅಲ್ಲ, ಎಲ್ಲಾ ಜೀವರು ಕೂಡ ವಾಸುದೇವ ಸ್ವರೂಪರಾಗಿದ್ದಾರೆ ಅಂತ ಹೇಳಲಿಕ್ಕೆ ತೊಡಗಿದ. ತತ್ ಪ್ರಶಿಷ್ಯ ಕ್ರಮುರ್ನಾಮ ಜಾನುಂ ಸ್ತನ್ಮತಂ ಪರಂ ನ ಜಾನುಂ ಸ್ತನ್ಮತಂ ಪರಂ ವಾಸುದೇವಾತ್ಮತಾಂ ಸರ್ವಜೀವಾನಾಂ ಅವದತ್. ಎಲ್ಲಾ ಜೀವರು ಕೂಡ ಈ ವಾಸುದೇವನಿಂದ ಅಭಿನ್ನರೇ ಆಗಿದ್ದಾರೆ ಅಂತ ಪ್ರತಿಪಾದನೆ ಮಾಡಿದ. ಅವನ ಶಾಸ್ತ್ರಕ್ಕೂ ಕೂಡ ಕ್ರಮು ಅಂತನೇ ಆ ಶಾಸ್ತ್ರದ ಹೆಸರೂ ಕೂಡ ಕ್ರಮು ಅಂತನೇ. ಅದನ್ನ ರಚನೆ ಮಾಡಿದವನು ಅವನು ಕ್ರಮು ಅಂತನೇ. ಆ ಪೌಂಡ್ರಕ ವಾಸುದೇವನ ಅವತಾರಭೂತನಾದ ಅರ್ಹ ರಾಜನ ಶಿಷ್ಯನ ಶಿಷ್ಯ ಈತ, ಹೆಸರು ಕ್ರಮು ಅಂತೇಳಿ ಅವನು ಪ್ರತಿಪಾದನೆ ಮಾಡಿದ ಶಾಸ್ತ್ರವೂ ಕೂಡ ಕ್ರಮು ಅಂತ ಶಾಸ್ತ್ರ. ಸರ್ವ ವೇದ ವಿರುದ್ಧವಾದಂಥ ಜೀವಬ್ರಹ್ಮರ ಅಭೇದವನ್ನು ಪ್ರತಿಪಾದನೆ ಮಾಡುವಂತಹ ಒಂದು ದುಷ್ಟ ಶಾಸ್ತ್ರ ಅದು. ಅದನ್ನ ಈಗಲೂ ಕೂಡ ಶೌಚ ಆಚಾರ ಹೀನವಾದ ಆ ಮತವನ್ನ ಮತ್ತೆ ನಾನೇ ಭಗವಂತ ಎಂಬತಕ್ಕಂಥ ಅದ್ವೈತ ಮತವನ್ನು ಕೂಡ ಜನರು ಆಚರಣೆಗೆ ತರ್ತಾರೆ. ತದ್ದೃಷ್ಟ ಅದ್ಯಾಪಿ ವರ್ತಂತೆ ವರ್ತಿಷ್ಯಂತಿ ಕಲವು ತಥಾ ಅಶೌಚ ಅವೃತಾಚಾರಾ ವಾಸುದೇವೋಹಂ ಇತ್ಯಪಿ. ಇದನ್ನ ಅನುಸರಿಸುವವರಿದ್ದಾರೆ ಅಂತ ಇತಿ ಬ್ರಾಹ್ಮೆ ಅಂತ ಬ್ರಹ್ಮಪುರಾಣದ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಕ್ರಮು ಅಂತ ಹೆಸರು ಬಂತಲ್ಲ, ಕ್ರಮುರಿವ ಒಂದು ವೇಳೆ ವಾಯುಸ್ತುತಿಯ ಪಾಠ ಕ್ರಿಮಿರಿವ ಮಣಿಮಾನ್ ಕೃಮಿರಿವ ಮಣಿಮಾನ್ ಅಲ್ಲೋದ್ರ ಬದಲಾಗಿ 3ನೇ ಪಾಠವಾಗಿ ಕ್ರಮುರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಅಂತ ಪಾಠ ಇದ್ದರೆ ಹರಿವಾಯುಸ್ತುತಿಯಲ್ಲಿ
ತ್ರಿವಿಕ್ರಮ ಪಂಡಿತರಿಂದ ರಚಿತವಾದ ಈ ಶ್ಲೋಕದಲ್ಲಿ 29ನೇ ಶ್ಲೋಕದಲ್ಲಿ ಅದು ಈ ಬ್ರಹ್ಮಪುರಾಣದ ಮಾತನ್ನೇ ಅನುಸರಿಸಿದಂತಾಗ್ತದೆ. ಕ್ರಮು ಅನ್ನುವನು ಹಿಂದೆ ಹೇಗೆ ದುಷ್ಟಶಾಸ್ತ್ರವನ್ನು ರಚನೆ ಮಾಡಿದ್ನೋ ಹಾಗೆ ಈ ಮಣಿಮಾನ್ ಕೂಡ ದುಷ್ಟಶಾಸ್ತ್ರವನ್ನು ರಚನೆ ಮಾಡಿದ ಅಂತ ಕ್ರಮುರಿವ ಮಣಿಮಾನ್ ಅಂತಲೂ ಕೂಡ ಒಂದು ಪಾಠ ಇದೆ. ಯಾವ ಪಾಠ ಅಂತ ನಾವು ತೀರ್ಮಾನ ಮಾಡೋದು ಕಷ್ಟ. ಕ್ರಮುರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಅಂತ ಪಾಠ ಒಂದು ವೇಳೆ ಇದ್ದರೆ ಅಂತ ಅಯೋಧ್ಯ ಪುರಾಣಿಕರು ತಮ್ಮ ಭಾಗವತ ತಾತ್ಪರ್ಯದ ಕನ್ನಡ ಅನುವಾದದಲ್ಲಿ ವಾಯುಸ್ತುತಿಗೆ ಹಾಗೊಂದು ಪಾಠವೂ ಇರಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಕ್ರಮುರಿವ ಮಣಿಮಾನ್ ಪಾಠ ಇರಬಹುದು ಅನ್ನೋದನ್ನು ಬನಂಜ ಗೋವಿಂದಾಚಾರ್ಯರು ಕೂಡ ಅನೇಕ ಕಡೆ ಹೇಳ್ತಾರೆ. ಅವರೇನು ವಾಯುಸ್ತುತಿಯನ್ನ ಈ ಸಂಸ್ಕೃತದಲ್ಲಿ ವ್ಯಾಖ್ಯಾನಿಸಿದ್ದಾರಲ್ಲ, ಸಂಸ್ಕೃತದ ಒಂದು ಸರಳವಾದಂತಹ ಅನುವಾದವನ್ನು ಅವರು ಕೂಡ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಈ ಒಂದು ಮಾತೇನು ಕಂಡು ಬರೋದಿಲ್ಲ. ಅಲ್ಲಿ ಕ್ರಿಮಿರಿವ ಅಂತಲೇ ಹೀಗೇ ಪಾಠ ಇದೆ. ಕೀಟ ಕ್ರಿಮಿ ಅಂತ ಶಬ್ದವನ್ನೇ ಕೀಟೆ ಚ ಕ್ರಮಿವತ್ ಕ್ರಿಮಿಹಿ ಅಂತ ಹೀಗೆ ಅವರು ಅಷ್ಟನ್ನೇ ಬರೆದಿದ್ದಾರೆ. ಆದರೆ ಬೇರೆ ಕೆಲವು ಪ್ರಸಂಗಗಳಲ್ಲಿ ಕ್ರಮುರಿವ ಮಣಿಮಾನ್, ಕ್ರಮು ಅಂತ ಒಬ್ಬ ದೈತ್ಯ, ಆ ದೈತ್ಯನಂತೆ ಮಣಿಮಾನ್ ಕೂಡ ಶಾಸ್ತ್ರ ರಚನೆ ಮಾಡಿದ ಅಂತ ಅವರು ಬೇರೆ ಪ್ರಸಂಗಗಳಲ್ಲಿ ಹೇಳಿದ್ದಾರೆ. ಹೀಗೆ ಅದನ್ನೆಲ್ಲ ಈ ಶ್ಲೋಕದಲ್ಲಿ ನೋಡಿದ್ದೀವಿ. ಈ ಶ್ಲೋಕದ ಶ್ರವಣ ಇಲ್ಲಿಗೆ ಮುಕ್ತಾಯ ಕಂಡಿದೆ. ಪರಮ ಪೂಜ್ಯರಾದ ಗುರುಗಳ ಸ್ಥಿತಿ ತೀರಾ ವಿಷಮಿಸಿರುವುದರಿಂದ ಅವರ ಆರೋಗ್ಯದ ಚೇತರಿಕೆಗಾಗಿ ವೈದ್ಯರು ಒಂದು ಹೊಸ ರೀತಿಯಾದಂತಹ ಚಿಕಿತ್ಸಾ ಕ್ರಮವನ್ನು ಆಚರಿಸಿದ್ದಾರೆ, ಈ ಒಂದು ಕೈಗೊಂಡಿದ್ದಾರೆ ಅಂತ ಹೇಳಿ ವರದಿ ಬಂದಿದೆ. ಆ ಚಿಕಿತ್ಸೆಗೆ ಗುರುಗಳು ಸ್ಪಂದಿಸ್ತಾ ಇದ್ದಾರೆ ಅಂತ ಕೂಡ ವರದಿ ಬಂದಿದೆ. ಇನ್ನೂ 48 ಗಂಟೆಗಳ ಕಾಲ ಇದು ಮುಂದುವರಿತದೆ ಅಂತ ಕೂಡ ವರದಿ ಬಂದಿದೆ. ಈ ಬಲದೇವತೆಯಾದ ಜ್ಞಾನ ದೇವತೆಯಾದ ಮುಖ್ಯ ಪ್ರಾಣ ಅಂತರ್ಯಾಮಿ ಆದಂತಹ ಆ ಲಕ್ಷ್ಮೀ ನರಸಿಂಹ ಆ ಗುರುಗಳಿಗೆ ಚೇತರಿಸಿಕೊಳ್ಳಿಕ್ಕೆ ಅನುಗ್ರಹಿಸಲಿ, ಆಶೀರ್ವಾದ ಮಾಡಿಸಲಿ. ಆ ಮೂಲಕ ನಮಗೆಲ್ಲರಿಗೂ ಕೂಡ ಗುರುಗಳ ಅನುಗ್ರಹ, ಆಶೀರ್ವಾದ, ಪ್ರೋತ್ಸಾಹಗಳು ಇನ್ನೂ ಮುಂದುವರಿಯುವಂತಾಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಭಾಗವನ್ನು ಸಮಾಪ್ತ ಮಾಡೋಣ. ಶ್ರೀ ಲಕ್ಷ್ಮೀ ನರಸಿಂಹಾರ್ಪಣ ಮಸ್ತು.